ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆತಿಥೇಯ ವಿದ್ಯಾ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೀತಿಯಲ್ಲಿರುತ್ತದೆ. ನಮ್ಮ ವೀಕ್ಷಕರು ನಮಗೆ ಪ್ರಶ್ನೆಗಳನ್ನು ಬರೆಯುತ್ತಾರೆ, ಅದನ್ನು ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನಿಮ್ಮ ಯಾವುದೇ ಪ್ರಶ್ನೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಿತಿ ಇರುವುದಿಲ್ಲ. ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಬರುವ ಪ್ರಶ್ನೆಗಳನ್ನು ನಮಗೆ ದಯವಿಟ್ಟು ತಿಳಿಸಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮಗೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಬಹುದು. ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಪ್ರಾರ್ಥಿಸಿ ಉತ್ತರವನ್ನು ಕೊಡಲು ಇಚ್ಛಿಸುತ್ತೇವೆ. ನಮ್ಮ ಕಾರ್ಯಕ್ರಮವು ನಿಮಗೆ ಉಪಯೋಗವಾಗಲಿ ಎಂದು ನಾವು ಬಯಸುತ್ತೇವೆ. ನಾವು ಪ್ರತಿ ಸಂಚಿಕೆಯಲ್ಲಿ ಒಂದು ಶೀರ್ಷಿಕೆಯೊಡನೆ ನಿಮ್ಮೊಂದಿಗೆ ಬರುತ್ತೇವೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಿರೀಕ್ಷೆ 2 ಬಾರಿ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಸಂಚಿಕೆಯು ಕೂಡ ನಾವು ನಿರೀಕ್ಷೆ ಬಗ್ಗೆ ಚರ್ಚಿಸಲು ಇಚ್ಛಿಸುತ್ತೇವೆ. ನಮ್ಮ ವೀಕ್ಷಕರು ಬರೆದುವ ಕೆಲವೊಮ್ಮೆ ಪ್ರಶ್ನೆಗಳು ಅದು ನಿರೀಕ್ಷೆಯ ಬಗ್ಗೆ ಪ್ರಶ್ನೆಗಳಾಗಿದೆ. ಆ ಪ್ರಶ್ನೆಗಳು ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸ್ವಾಮಿ, ಮತ್ತೊಮ್ಮೆ ಬಾರಿ ನಿರೀಕ್ಷೆ ಬಗ್ಗೆ ನಾವು ಚರ್ಚಿಸುವಾಗ ನಮ್ಮೊಂದಿಗಿದ್ದು ನಮಗೆ ಪ್ರೋತ್ಸಾಹವನ್ನು ನೀಡಿ ನಿರೀಕ್ಷೆಯು ನಮ್ಮ ಮನಸ್ಸಿನಲ್ಲಿ ಇರುವ ಹಾಗೆ ಮಾಡು. ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ, ಆಮೇನ್. ಎನೋಶ್ ಅವರೇ, ನಾನು ಕಳೆದ ಸಂಚಿಕೆಯಲ್ಲೇ ಹೇಳಿದೆ ನಿರೀಕ್ಷೆ ಇನ್ನೊಂದು ಭಾಗ ಬರುತ್ತೆ ಅಂತ. ನಮ್ಮ ವೀಕ್ಷಕರು ಹಲವಾರು ಪ್ರಶ್ನೆಗಳನ್ನು ಬರೆದಿದ್ದಾರೆ. ಅದು ನಿರೀಕ್ಷೆ ಬಗ್ಗೆ ಆಗಿರೋದ್ರಿಂದ ನಾವು 2 ಸಂಚಿಕೆಗಳನ್ನು ಮಾಡ್ತಾ ಇದ್ದೇವೆ. ಮೊದಲನೆಯ ಪ್ರಶ್ನೆ ಈ ಸಂಚಿಕೆಗೆ, ಎಲ್ಲರಿಗೂ ನಿರೀಕ್ಷೆ ಅನ್ನೋದು ಇರುತ್ತದೆ. ಕೆಲವೊಮ್ಮೆ ಅದು ನಮ್ಗೆ ತಿಳಿಯುತ್ತೆ, ಕೆಲವೊಮ್ಮೆ ನಾವು ಅದನ್ನ ನಿರೀಕ್ಷೆ ಅಂತ ನಾವು ಅದಕ್ಕೆ ಹೆಸರಿಟ್ಟಿರಲ್ಲ. ಹಾಗಿದ್ದಾಗ ನಿರೀಕ್ಷೆ ಅಂತ ಹೇಗೆ ತಿಳಿಯೋದು? ಇಲ್ಲಾಂದ್ರೆ ನಿರೀಕ್ಷೆ ಅಂದ್ರೆ ಏನು? ಒಂದು ಆಡು ಭಾಷೆಯಲ್ಲಿ ಏನನ್ಬೋದು? ನೋಡಿ, ಕಳೆದ ಸಂಚಿಕೆಯಲ್ಲಿಯೂ ಸಹ ನಾವು ಇದನ್ನು ಮೊದಲನೇ ಪ್ರಶ್ನೆಯಾಗಿ ನಾವು ನೋಡಿಕೊಂಡೆವು. ಅದೇ ರೀತಿಯಲ್ಲಿ ಈ ಸಮಯದಲ್ಲೂ ಸಹ ನಾವು ಹೆಚ್ಚಾಗಿ ಇನ್ನೂ ತಿಳಿದುಕೊಳ್ಳಲು ಈ ನಿರೀಕ್ಷೆ ಅನ್ನುವಂಥದ್ದನ್ನು ಏನೆಂಬುದಾಗಿ ತಿಳಿದುಕೊಳ್ಳೋಣ. ನಾನು ಹೇಳಿದೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಬೇಕು ಅಂತ. ಅಲ್ಲಿಗೆ ನಿರೀಕ್ಷೆ ಎಂಬುದಾಗಿ ಹೇಳುವಾಗ ನೀವು ಮನಸ್ಸಿನಲ್ಲಿ ಏನೋ ಒಂದು ಅಂದ್ಕೊಂಡಿರ್ತೀರ, ಏನೋ ಒಂದು ಆಸೆ ಇರುತ್ತೆ, ಏನೋ ಒಂದು ಇಷ್ಟ ಇರುತ್ತೆ, ಅದು ಹಾಗೆ ತೀರುತ್ತದೆ ಅನ್ನುವಂಥದ್ದನ್ನು ಎದುರು ನೋಡುವಂಥದ್ದು. ಅಂದರೆ ಅದು ನಮ್ಮ ಕಣ್ಣಿಗೆ ಈಗ ಕಾಣ್ತಿರುವುದಿಲ್ಲ, ಆದರೆ ಮುಂದೊಂದು ದಿನ ಅದು ಆಗತ್ತೆ, ನಮಗೆ ಸಿಗತ್ತೆ ಅನ್ನುವಂತಹ ಎದುರು ನೋಡುವಂಥದ್ದು ಇದೆಯಲ್ಲ, ಅದನ್ನು ನಿರೀಕ್ಷೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ನಾವೀಗ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೇ ಪ್ರಶ್ನೆ ವೀಕ್ಷಕರಿಂದ ಈ ಸಂಚಿಕೆಗೆ, ನನಗೆ ಮಾರಣಾಂತಿಕ ಕಾಯಿಲೆ ಇದೆ, ನಾನು ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ವೈದ್ಯರು ಹೇಳುತ್ತಾರೆ. ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ನಿರೀಕ್ಷೆಯನ್ನು ಹೊಂದಬಲ್ಲೆ? ಈಗಾಗಲೇ ಅನೇಕ ಬಾರಿ ನಾವು ಹೇಳಿದ ಹಾಗೆ ನೋಡಿ, ಶ್ರೋತೃಗಳು ಅಥವಾ ಅನೇಕ ಈ ಕಾರ್ಯಕ್ರಮವನ್ನು ನೋಡ್ತಿರುವಂಥವರು ಅನುಭವಿಸ್ತಿರುವಂಥ ಸ್ಥಿತಿಯನ್ನು ನಾವು ಅನುಭವಿಸ್ಲಿಕ್ಕೆ ಬಹಳ ಕಷ್ಟ. ಯಾಕಂದರೆ ಅವರು ಯಾವ ಪರಿಸ್ಥಿತಿಗಳಲ್ಲಿರ್ತಾರೆ ಅದು ನಮಗೆ ಗೊತ್ತಿಲ್ಲ. ಅದರಲ್ಲಿ ಒಂದು ಪರಿಸ್ಥಿತಿ ಇದು ಮಾರಣಾಂತಿಕ ಒಂದು ಕಾಯಿಲೆಯಿಂದ ಇರುತ್ತಿರುವಂಥದ್ದು. ಅಲ್ಲಿಗೆ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಹೆಚ್ಚು ಏನೂ ಇಲ್ಲ. ಆದರೆ ಅನೇಕ ಬಾರಿ ಏನಾಗುತ್ತೆ, ನಾವು ಮರಣವನ್ನು ಅಂತಿಮ ಅಧ್ಯಾಯವಾಗಿ ತಿಳಿದುಕೊಳ್ಳುವಾಗ ನಮಗೆ ನಿರೀಕ್ಷೆ ಇಲ್ಲದೆ ಇರುವಂಥದ್ದು ಅಥವಾ ನಿರಾಶೆ ಇರುವಂಥದ್ದು ಅಥವಾ ಧೈರ್ಯವನ್ನು ಕಳೆದುಕೊಳ್ಳುವಂಥದ್ದು ಎದುರು ಬರುವಂಥದ್ದಾಗಿರ್ತದೆ. ಆದರೆ ದೇವರಲ್ಲಿ ಇರುವಾಗ, ಯೇಸು ಕ್ರಿಸ್ತನಲ್ಲಿ ಇರುವಾಗ ಆ ನಿರೀಕ್ಷೆ ಅನ್ನುವಂಥದ್ದು ಯಾವುದರ ಮೂಲಕ? ನಮಗೆ ನಿತ್ಯ ಜೀವದ ಮೂಲಕ ಮುಂದೊಂದು ದಿನ ನಾವು ದೇವರೊಟ್ಟಿಗೆ ಇರ್ತೇವೆ, ದೇವರೊಡನೆ ನಾವು ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೆ ಅನ್ನುವಂಥ ನಿರೀಕ್ಷೆ ಇರುವುದೇ. ಆದರೆ
ಯಾವುದೇ ಸನ್ನಿವೇಶವಾಗಲಿ ಈ ಲೋಕದ ಮರಣ ನಮ್ಮನ್ನು ಇನ್ನು ಮುಂದೆ ಭಯಪಡಿಸುವಂಥದ್ದು ಆಗಿರುವುದಿಲ್ಲ. ಯಾಕೆ? ನಿರೀಕ್ಷೆ ಇದೆ, ನಾವು ದೇವರೊಡನೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೆ ಎಂಬುದಾಗಿ. ಸೊ ಮರಣವನ್ನು ನಾವು ಅಂತಿಮ ಅಧ್ಯಾಯವಾಗಿ ನೋಡುವಾಗ ನಿರಾಶೆ ಇರ್ತದೆ, ಆದರೆ ಮರಣ ನಮಗೆ ಅಂತಿಮ ಅಧ್ಯಾಯವಲ್ಲ, ಆದರೆ ಅದು ಒಂದು ಹೊಸ ಜೀವಿತಕ್ಕೆ ಒಂದು ಆರಂಭವನ್ನು ಹಾಡ್ತದೆ ಎಂಬುದಾಗಿ ಹೇಳುವಾಗ ನಮಗೆ ಆ ಲೌಕಿಕವಾದಂಥ ಮರಣ ನಮಗೆ ನಿರಾಶೆಯನ್ನು ಮೂಡಿಸುವುದಿಲ್ಲ, ಬದಲಾಗಿ ನಿರೀಕ್ಷೆಯನ್ನು ಮೂಡಿಸುವಂಥದ್ದು ಆಗಿರ್ತದೆ. ನಾವು ಇಂದಿನ ಸಂಚಿಕೆಯಲ್ಲಿ ಮರಣದ ಬಗ್ಗೆ ಮಾತಾಡಿದ್ದೇವೆ, ಆದರೂ ಈ ಸಂಚಿಕೆಯಲ್ಲಿ ನಮ್ಮ ಹೊಸ ವೀಕ್ಷಕರಿಗೆ ಹೇಳಕ್ಕೆ ಹೇಳ್ತೇನೆ, ಸತ್ಯವೇದದಲ್ಲಿ ಮರಣದ ಬಗ್ಗೆ ಏನು ತಿಳಿಸುತ್ತೆ? ನೋಡಿ, ಪಾಪದ ಮೂಲಕ ಲೋಕಕ್ಕೆ ಮರಣವು ಅದು ಎಂಟರ್ ಆಗುತ್ತೆ. ನಾವು ರೋಮಪುರ ಪತ್ರಿಕೆಯಲ್ಲಿ ಅನೇಕ ವಾಕ್ಯಗಳನ್ನು ನಾವು ನೋಡ್ಕೊಳ್ತೇವೆ. ಹೇಗೆ ಮರಣವು ಒಬ್ಬ ಮನುಷ್ಯನ ಮೂಲಕ, ಹೇಗೆ ಪಾಪವು ಒಬ್ಬ ಮನುಷ್ಯನ ಮೂಲಕ ಬಂತೋ ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನ ಮೂಲಕ ನಮಗೆ ನಿತ್ಯ ಜೀವ ಸಿಗತ್ತೆ, ಆ ಪಾಪದಿಂದ ವಿಮೋಚನೆ ಸಿಗತ್ತೆ ಎಂಬುದಾಗಿ ಹೇಳುತ್ತೆ. ಸೊ ಅಲ್ಲಿಗೆ ಮರಣ ಬಂದಿರುವಂಥದ್ದನ್ನು ಸತ್ಯವೇದ ನಮಗೆ ತಿಳಿಸುತ್ತೆ. ನಾವು ಹಿಬ್ರಿಯ ಪತ್ರಿಕೆಯಲ್ಲಿ ನೋಡಬೇಕಾದ್ರೂ ಸಹ ಹೇಳುವಂಥದ್ದು, ನಾವು ಸಾಯುವುದು ಒಂದೇ ಸಾರಿ, ಅಂದರೆ ಮರಣ ಇರುತ್ತದೆ ಅನ್ನುವಂತಹ ಒಂದು ಸಂಗತಿ. ಅಲ್ಲಿಗೆ ಅನೇಕ ದೇವರ ವಾಕ್ಯ ಭಾಗಗಳು ನಮಗೆ ಮರಣ ಇರುವಂಥದ್ದನ್ನು ಹಾಗೂ ಈ ಮರಣ ಯಾವ ಸಮಯದಲ್ಲಿ ನಮಗೆ ಅದು ಬಂದು ಒದಗುತ್ತದೆ ನಮಗೆ ಗೊತ್ತಿಲ್ಲ ಅನ್ನುವಂತಹ ಅನಿಶ್ಚಿತತೆಯನ್ನು ಸಹ ನಮಗೆ ಸತ್ಯವೇದವು ತಿಳಿಸುವಂಥದ್ದಾಗಿರ್ತದೆ. ಅಲ್ಲಿಗೆ ಮರಣ ಅನ್ನುವಂಥದ್ದು ಖಂಡಿತವಾಗಿ ಈ ಲೋಕದಲ್ಲಿರುವಂತಹ ಎಲ್ಲರಿಗೂ ಆಗುವಂತಹ ಒಂದು ಸಂಗತಿ. ಈ ಸತ್ಯವೇದದಲ್ಲಿ ಮರಣವನ್ನು ಎದುರಿಸಿದಾಗ್ಲೂ ನಿರೀಕ್ಷೆಯನ್ನು ಹೊಂದಿದ ಯಾವುದಾದ್ರೂ ಒಂದು ಉದಾಹರಣೆ ಇದೆಯಾ? ನಾವು ಈಗ ಒಂದು ಬಾರಿ ಅಲ್ಲಿ ಅಪಾಯ ಇದೆ ಎಂಬುದಾಗಿ ತಿಳಿದು ಆ ಕಷ್ಟಕ್ಕೆ ಇನ್ನೂ ಮುಂದೆ ಹೆಜ್ಜೆ ಇಡಲು ನಾವು ಯೋಚನೆ ಮಾಡ್ತೇವೆ. ಆದರೆ ಸತ್ಯವೇದದಲ್ಲಿ ಒಂದು ಉದಾಹರಣೆ ಏನಂದರೆ, ನಾನು ದೇವರ ವಾಕ್ಯ ಸಾರಿದ್ರೆ ನನಗೆ ಕಷ್ಟ ಇದೆ ಅಂತ ಗೊತ್ತು, ಆದರೂ ಸಹ ಆ ಮನುಷ್ಯನು ಹಿಂತೆಗೆಯದೆ, ಮುಂದಿಟ್ಟಿರುವಂಥ ಹೆಜ್ಜೆಯನ್ನು ಹಿಂತೆಗೆಯದೆ ಅಲ್ಲೇ ಪುನಃ ದೇವರ ವಾಕ್ಯವನ್ನು ಸಾರುವುದೊಂದೇ ನನಗೆ ದೇವರು ಕೊಟ್ಟಿರುವಂಥ ಜವಾಬ್ದಾರಿ ಎಂದು ಅರಿತು ಮುಂದೆ ಹೋಗುವಂಥ ಒಬ್ಬ ಮನುಷ್ಯನನ್ನು ನಾವು ಕಾಣ್ತೇವೆ. ಆತನ ಹೆಸರು ಪೌಲನು. ನಾವು ಕೊರಿಂಥ 2ನೇ ಪತ್ರಿಕೆಯಲ್ಲಿ ಇದನ್ನು ನಾವು ನೋಡ್ತೇವೆ. ಕೊರಿಂಥ 2ನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪೌಲನು ಯಾವ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಿದನು, ಆದರೂ ಸಹ ಆತನು ನಿರೀಕ್ಷೆಯನ್ನು ಬಿಡದೆ ಮುಂದುವರಿಯುವುದನ್ನು ನಾವು ಕಾಣ್ತೇವೆ. ನಾವು ಕೊರಿಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 24ರಿಂದ 27ನೇ ವಚನವನ್ನು ನಾವು ನೋಡುವಾಗ, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು, 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು, 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು, 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು, 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು, 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು, ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು, ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು, ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಸೊ ಇಲ್ಲಿ ಒಬ್ಬ ಮನುಷ್ಯನನ್ನು ನೋಡ್ತಾ ಇದ್ದೇವೆ. ಆತನಿಗೆ ದೇವರು ಕೊಟ್ಟಂತಹ ಒಂದೇ ಒಂದು ಉದ್ದೇಶ, ಇಟ್ಟಂತಹ ಉದ್ದೇಶ, ಕೊಟ್ಟಂಥ ಜವಾಬ್ದಾರಿ ಒಂದೇ, ನೀನು ರಾಜರುಗಳಿಗೆ, ಅನ್ಯ ಜನರಿಗೆ, ಯಹೂದ್ಯರಿಗೆ ದೇವರ ವಾಕ್ಯನ ಸಾರಬೇಕು ಅಂತ. ಆದರೆ ಅದೊಂದೇ ಉದ್ದೇಶವನ್ನು ಇಟ್ಟುಕೊಂಡು ಮುಂದೊಂದು ದಿನ ನನಗೆ ನಿರೀಕ್ಷೆ ಇದೆ, ಆ ಜೀವದ ಜಯಮಾಲೆ ನನಗೆ ಸಿಗತ್ತೆ, ಅದಕ್ಕೋಸ್ಕರ ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡ್ತೇನೆ, ಓಟವನ್ನು ನಾನು ಮಾಡ್ತೇನೆ ಎಂಬುದಾಗಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದಾಗ್ಯೂ ನೋಡಿ, ಮರಣದ ಲೆವೆಲ್ಗೆ ಕಷ್ಟ ಬಂದಾಗ್ಯೂ, ಅಂದರೆ ಇದೆಲ್ಲ ಕಷ್ಟಗಳು ಬರುವಾಗ ಮರಣ ಯಾವಾಗಾದರೂ ಬಂದು ಅಪ್ಪಳಿಸ್ಬೋದಾಗಿತ್ತು. ಆದರೆ ಅದೆಲ್ಲ ಇದ್ದಾಗ್ಯೂ ಸಹ ಒಂದೇ ಒಂದು ನಿರೀಕ್ಷೆ, ಏನು, ನನಗೆ ನಿತ್ಯ ಜೀವ ಖಂಡಿತವಾಗಿ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಮುಂದುವರಿಯುವಂಥದ್ದನ್ನು ನಾವು ನೋಡ್ತೇವೆ ಪೌಲನ ಜೀವಿತದಲ್ಲಿ. ಇದಕ್ಕಿಂತ ಮಿಗಿಲಾಗಿ ಆತನ ಒಂದು ವಾಕ್ಯವನ್ನು ಹೇಳ್ತಾನೆ ಫಿಲಿಪ್ಪಿ ಪತ್ರಿಕೆಯಲ್ಲಿ. ಫಿಲಿಪ್ಪಿ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳ್ತಾನೆ, ಬದುಕುವುದೆಂದರೆ
ಕ್ರಿಸ್ತನೇ. ಸಾಯುವುದೆಂದರೆ ಲಾಭವೇ. ಟು ಡೈ ಇಸ್ ಗೇನ್. ಯಾರು ಹೇಳಲಿಕ್ಕೆ ಸಾಧ್ಯ? ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ತೀತನ ಪತ್ರಿಕೆಯಲ್ಲಾಗಲಿ ಅಥವಾ ತಿಮೋತಿಯನಿಗೆ ಬರೆಯುವಂಥ ಪತ್ರಿಕೆಗಳಲ್ಲಾಗಲಿ ಆತನಿಗೆ ಹೇಳ್ತಾ ಇರುವಂಥದ್ದು, ನನಗೆ ಖಂಡಿತವಾಗಿ ನಿತ್ಯ ಜೀವ ಸಿಕ್ಕೇ ಸಿಗುತ್ತದೆ, ನಾನು ಆ ಓಟವನ್ನು ಓಡಿದ್ದೇನೆ. ಆ ನಿರೀಕ್ಷೆಯನ್ನು ಇಟ್ಟವನಾಗಿ ಆತನು ಇದೆಲ್ಲವನ್ನು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಇಷ್ಟು ಕಷ್ಟಗಳು ಸಂಭವಿಸಿದರೂ ನಿರೀಕ್ಷೆ ಇದೆ ಆತನ ಜೀವಿತದಲ್ಲಿ. ನಾನು ಯೇಸು ಸ್ವಾಮಿಯನ್ನು ಭೇಟಿ ಆಗ್ತೇನೆ, ಯೇಸು ಸ್ವಾಮಿಯೊಂದಿಗೆ ನಾನು ಇರ್ತೇನೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಪೌಲನ ಜೀವಿತದಲ್ಲಿ ಕಾಣ್ತೇವೆ. ಮರಣ ಕೊನೆ ಅಲ್ಲ ಅಂತ ಅವನಿಗೆ ತಿಳಿದಿತ್ತು. ಹೌದು ಹೌದು ಹೌದು, ಖಂಡಿತವಾಗಿ ತಿಳಿದಿತ್ತು. ಅದನ್ನೇ ಆತನು ಎಲ್ಲೆಡೆ, ಆತನು ಹೋಗುವಂಥ ಎಲ್ಲ ಸ್ಥಳದಲ್ಲಿಯೂ ಸಾರುವಂಥದ್ದನ್ನು ನಾವು ಕಾಣ್ತೇವೆ. ನೀವಾಗ ಪೌಲನ್ ಬಗ್ಗೆ ಮಾತಾಡೋದಕ್ಕಾಗಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ನಾನು ಹೋಗ್ತೀನಿ. ಅದಾದ್ಮೇಲೆ ಬೇರೆ ಪ್ರಶ್ನೆಗಳನ್ನು ನೋಡೋಣ. ನಮ್ಮ ವೀಕ್ಷಕರು ಬರೆದಿದ್ದಾರೆ, ಸ್ವರ್ಗಕ್ಕೆ ನನ್ನ ಮಾರ್ಗವನ್ನು ನಾನೇ ಸಂಪಾದಿಸಬೇಕು ಮತ್ತು ನಾನು ಸಾಯುವವರೆಗೆ ನಾನು ಸ್ವರ್ಗಕ್ಕೆ ಹೋಗುತ್ತೇನೆಯೇ ಇಲ್ಲವೇ ಎಂದು ತಿಳಿದಿರುವುದಿಲ್ಲ. ಸತ್ಯವೇದದಲ್ಲಿ ಪೌಲನು ತನ್ನ ಸಾವಿನ ಮುಖದಲ್ಲಿ ನಿರೀಕ್ಷೆ ಹೊಂದಿದ್ದನು. ಸ್ವರ್ಗದಲ್ಲಿ ತನಗಾಗಿ ಒಂದು ಮನೆ ಸಿದ್ಧವಾಗಿದೆ ಎಂದು ಅವನು ತಿಳಿದಿದ್ದನು. ನಾನು ಯೇಸು ಕ್ರಿಸ್ತನನ್ನು ಅನುಸರಿಸದಿದ್ದರೆ ಈಗ ಮತ್ತು ನಿತ್ಯತೆಗಾಗಿ ಆತನನ್ನು ನಿರೀಕ್ಷೆಗೊಳ್ಳದೇ ಇದೆ, ಆತನಲ್ಲಿ ನಿರೀಕ್ಷೆ ಇಲ್ಲದೇ ಇದ್ದರೆ ನಾನು ಹೇಗೆ ನನ್ನ ನಿರೀಕ್ಷೆಯನ್ನು ಪಡೆಯಬಲ್ಲೆನು? ನೋಡಿ, ಈ ಪ್ರಶ್ನೆ ಬಹಳ ಬಹಳ ಆಳವಾದಂಥ ಪ್ರಶ್ನೆ. ನಾನು ಮೊದಲನೇದಾಗಿ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನೋಡಿ, ನೀವಾಗಿ ನೀವು ಪರಲೋಕಕ್ಕೆ ಹೋಗುವಂಥದ್ದನ್ನು ಅರ್ನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯೇಸುಸ್ವಾಮಿನೇ ಇದನ್ನು ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಏನು? ನಾನೇ ಮಾರ್ಗವು, ನಾನೇ ಸತ್ಯವೂ, ನಾನೇ ಜೀವವಾಗಿದ್ದೇನೆ. ನನ್ನ ಹೊರತು ನೀವು ತಂದೆಯ ಬಳಿಗೆ ಹೋಗಲಾರಿರಿ, ತಂದೆಯ ಬಳಿಗೆ ಹೋಗಿ ಸೇರಲಾರಿರಿ. ಅಲ್ಲಿಗೆ ಇದು ಖಚಿತ. ಏನು? ನೀವಾಗಿ ನೀವು ಕೆಲಸ ಮಾಡೋದ್ರಿಂದ, ಒಳ್ಳೇದು ಮಾಡೋದ್ರಿಂದ, ಸರಿಯಾಗಿರೋದು ಮಾಡೋದ್ರಿಂದ ಪರಲೋಕ ಸಿಗುವಂಥದ್ದಲ್ಲ. ಅದು ಯೇಸು ಕ್ರಿಸ್ತನ ಮೂಲಕವೇ ದೊರಕುವಂಥದ್ದಾಗಿರ್ತದೆ. ಈಗ ನಾವು ಪೌಲನ ಜೀವಿತದ ಮೂಲಕ ಆತನು ಸಾವಿನ ದವಡೆಯಲ್ಲಿದ್ದಾಗ್ಯೂ ಸಹ ಆತನಿಗೆ ಆ ಒಂದು ಮರಣ ಭಯಪಡಿಸುವಂಥದ್ದಾಗಿರುವುದಿಲ್ಲ. ಯಾಕೆ? ಆತನಿಗೆ ನಿರೀಕ್ಷೆ ಇತ್ತು, ನನಗೆ ನಿತ್ಯ ಜೀವ ಸಿಗುತ್ತದೆ ಎಂಬುದಾಗಿ. ಸೊ ಅಲ್ಲಿಗೆ ಆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನು ಲೋಕದಲ್ಲಿರಬೇಕಾದ್ರೆ ಅಷ್ಟೆಲ್ಲ ಹೋರಾಡ್ತಾನೆ ದೇವರ ವಾಕ್ಯಕ್ಕೋಸ್ಕರ. ಸೊ ಅಲ್ಲಿಗೆ ಆ ನಿತ್ಯ ಜೀವ ಸಿಗಬೇಕಾದ್ರೂ ಸಹ ಅದಕ್ಕೂ ಯೇಸು ಸ್ವಾಮಿಯೇ ಬೇಕಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ನಮಗೆ ಆ ನಿರೀಕ್ಷೆ ಬೇಕು. ಮರಣ ಕೊನೆ ಅಲ್ಲ, ಮುಂದೆ ಒಂದು ಜೀವಿತ ಇದೆ. ಆ ಮುಂದಿನ ಜೀವಿತ ಯೇಸು ಸ್ವಾಮಿ ಮಾತ್ರವೇ ಕೊಡಬಲ್ಲ ಶಕ್ತನು. ಜೊತೆಗೆ ಇನ್ನೊಂದೇನು ಅಂದರೆ, ಪೌಲನಿಗೂ ಒಂದು ಮನೆ ಸಿದ್ಧ ಆಗಿರ್ತದೆ ಎಂಬುದಾಗಿ. ಅದು ಬಹಳ ಖಚಿತ. ಯಾಕೆ? ಅದೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಯೇಸುಸ್ವಾಮಿ ಹೇಳುವಂಥದ್ದು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಾನು ಹೋಗಿ ಅಲ್ಲಿ ಸ್ಥಳವನ್ನು ಸಿದ್ಧಪಡಿಸಿ ಪುನಃ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಯಾಕೆಂದರೆ ನಾನಿರುವಂಥ ಸ್ಥಳದಲ್ಲಿಯೇ ನೀವು ಸಹ ಇರಬೇಕೆಂದು. ಸೊ ಪೌಲನಿಗೂ ಅಲ್ಲ, ನನಗೂ ಸಹ ಅದು ಸಿಗ್ತದೆ. ಆದರೆ ಸಿಗಬೇಕಾದ್ರೆ ನಾನೇನು ಮಾಡಬೇಕು? ಯೇಸು ಸ್ವಾಮಿಯನ್ನು ನಂಬಬೇಕು. ಯೇಸು ಸ್ವಾಮಿಯನ್ನು ನಂಬುವಾಗ, ಯೇಸು ಸ್ವಾಮಿಯಲ್ಲಿ ನನ್ನ ಜೀವಿತವನ್ನು ಕಂಡುಕೊಳ್ಳುವಾಗ ಆ ನಿರೀಕ್ಷೆ ಇದೆಯಲ್ಲ, ಅದಿನ್ನೂ ದೃಢವಾಗ್ತದೆ, ಆ ನಿರೀಕ್ಷೆ ಇನ್ನೂ ಭದ್ರವಾಗ್ತದೆ. ಆ ನಿರೀಕ್ಷೆಯಲ್ಲೇ ನಾವಿನ್ನೂ ಮುಂದೆ ಸಾಗುವಂಥದ್ದನ್ನು ನಾವು ಕಾಣ್ತೇವೆ. ಈಗಾಗಲೇ ನಾವು ಮರಣದ ನಂತರ ಜೀವನ, ಅದಕ್ಕೆ ನಿರೀಕ್ಷೆ ಬಗ್ಗೆ ಮಾತಾಡಿದ್ದೇವೆ. ಆದರೆ ನಮ್ಮ ಹೊಸ ವೀಕ್ಷಕರಿಗಾಗಿ ಇನ್ನು ಸ್ವಲ್ಪ ವಿವರವಾಗಿ ಇದ್ರ ಬಗ್ಗೆ ಹೇಳ್ತೀರಾ? ಖಂಡಿತವಾಗಿ. ಇವಾಗ ನಮಗೆ ನಿರೀಕ್ಷೆ ಬೇಕು. ಏನಕ್ಕೆ ನಿರೀಕ್ಷೆ ಬೇಕು? ನಾವು ಮರಣ, ಇಲ್ಲಿ ಲೋಕದ ಮರಣ ಇಲ್ಲಿ ಅಂತ್ಯವಲ್ಲ, ಅದಕ್ಕೆ ದಾಟಿ ಒಂದು ಜೀವಿತ ಇದೆ, ನಿತ್ಯ ಜೀವ ಇದೆ ಅನ್ನುವಂಥ ನಿರೀಕ್ಷೆ ಬೇಕು. ಈ ನಿರೀಕ್ಷೆ ಬೇಕಾದಲ್ಲಿ ನಾವು ಕೆಲವೊಂದು ಸಂಗತಿಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ಈ ಲೋಕದಲ್ಲಿರುವಂಥದ್ದೆಲ್ಲವನ್ನು ಪ್ರೀತಿ ಮಾಡಿದಂಥ ದೇವರಾಗಿದ್ದಾನೆ. ಅಲ್ಲಿಗೆ ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ, ಈ ಲೋಕದಲ್ಲಿರಬೇಕಾದ್ರೆ ನಾವು ಅನೇಕ ಬಾರಿ ಪಾಪಗಳಿಗೆ ಬಿದ್ದು ಹೋಗುವಂಥವರಾಗಿರ್ತೇವೆ.
ನಾವು ಕೊರಿಂಥ ಪತ್ರಿಕೆ ಅಥವಾ ರೋಮಾಪುರ ಪತ್ರಿಕೆ ಇದರೆಲ್ಲ ನಾವು ನೋಡಿಕೊಳ್ಳುವಾಗ ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೇವೆ ಅನ್ನುವಂಥದ್ದು ನಮಗೆ ತಿಳಿಯ ಬರ್ತದೆ. ಇವಾಗ ನಾವು ರೋಮಾಪುರ ಪತ್ರಿಕೆಯನ್ನು ಓದಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಅಂದರೆ ಲೋಕದಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ಮನುಷ್ಯನು ನನ್ನನ್ನು ಸೇರಿಸಿ, ನಮ್ಮೆಲ್ಲರನ್ನು ಸೇರಿಸಿ, ನಿಮ್ಮನ್ನೂ ಸಹ ಸೇರಿಸಿ ಪಾಪವನ್ನು ಮಾಡಿ ದೇವರಿಂದ ದೂರ ಹೋಗಿದ್ದೇವೆ. ಈಗ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾನೆ ಎಂಬುದಾಗಿ ತಿಳ್ಕೊಂಡ್ವಿ, ದೇವರು ನಮ್ಮನ್ನ ಪ್ರೀತಿ ಮಾಡ್ತಾನೆ ಎಂಬುದಾಗಿಯೂ ಸಹ ತಿಳ್ಕೊಂಡ್ವಿ. ಆದರೆ ನಾವು ಮಾಡಿದಂಥ ಪಾಪ ಏನು ಮಾಡುತ್ತೆ, ನಮ್ಮನ್ನು ದೇವರಿಂದ ಬೇರ್ಪಡಿಸ್ತದೆ. ಅಲ್ಲಿಗೆ ನಾವೇನು ಮಾಡಬೇಕಾಗಿದೆ, ನಾವು ಪುನಃ ದೇವರ ಬಳಿಗೆ ಬರಬೇಕು. ದೇವರಿಗೂ ಪಾಪಕ್ಕೂ ಆಗಲ್ಲ, ಆದರೆ ದೇವರಿಗೆ ಪಾಪಿಗೆ ಬಹಳ ನಿಕಟವಾದಂಥ ಸಂಬಂಧ. ಆತನು ಪಾಪವನ್ನು ಹೆಸ್ತಾನೆ, ಆದರೆ ಪಾಪಿಯನ್ನು ಪ್ರೀತಿ ಮಾಡ್ತಾನೆ. ಸೊ ಅಲ್ಲಿಗೆ ನಮ್ಮಿಂದ ಏನು ಬೇರೆ ಆಗಬೇಕು, ನಮ್ಮಲ್ಲಿರುವಂಥ ಪಾಪ. ಆ ನಮ್ಮಲ್ಲಿರುವಂತಹ ಪಾಪ ಬೇರ್ಪಡಲ್ಪಟ್ಟಾಗ ಪುನಃ ನಾವು ದೇವರೊಟ್ಟಿಗೆ ಒಂದಾಗುವಂಥದ್ದನ್ನು ಕಾಣ್ತೇವೆ. ಸೊ ಅಲ್ಲಿಗೆ ನಾವು ದೇವರೊಡನೆ ಒಂದಾಗಬೇಕಾದರೆ, ಆ ನಿರೀಕ್ಷೆ ಬೇಕಾದರೆ, ನನಗೆ ನಿತ್ಯ ಜೀವ ಬೇಕಾದರೆ, ರಕ್ಷಣೆ ಬೇಕಾದರೆ ನಾವು ದೇವರೊಡನೆ ಒಂದಾಗಬೇಕಾಗಿದೆ. ಒಂದಾಗಬೇಕಾದರೆ ಏನು ಮಾಡಬೇಕು, ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡವರಾಗಿ ಪುನಃ ದೇವರ ಬಳಿಗೆ ಬರಬೇಕಾಗಿದೆ. ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಏನು ಹೇಳುತ್ತೆ, ನನ್ನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಇದೆ. ಸೊ ಆ ರಕ್ಷಣೆ ಬೇಕಾದಲ್ಲಿ ನಾನು ಇಷ್ಟೆಲ್ಲ ಮಾಡಬೇಕಾಗಿರುವಂತಹ ಸಂಗತಿಗಳನ್ನು ನಾನೀಗ ನಿಮಗೆ ವಿವರವಾಗಿ ತಿಳಿಸಿದ್ದೇನೆ. ಯೇಸು ಕ್ರಿಸ್ತನಿಂದಲೇ ರಕ್ಷಣೆ ಬರುವಂಥದ್ದಾಗಿದೆ. ಖಂಡಿತವಾಗಿ. ನಮ್ಮ ವೀಕ್ಷಕರಿಂದ ಮುಂದಿನ ಪ್ರಶ್ನೆಗಳನ್ನು ತಗೊಳ್ಳೋಣ. ಒಬ್ಬರು ಬರೆದಿದ್ದಾರೆ, ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಲ್ಲಾ ತಪ್ಪುಗಳಿಗಾಗಿ ಯೇಸುವಿನಿಂದ ಕ್ಷಮೆಯನ್ನು ಹೇಗೆ ಪಡೆಯುತ್ತಾನೆ? ಅಂದರೆ ಒಬ್ಬ ವ್ಯಕ್ತಿ ಈಗ ಮತ್ತು ಶಾಶ್ವತವಾಗಿ ಹೇಗೆ ನಿರೀಕ್ಷೆ ಹೊಂದಬಹುದು? ಒಬ್ಬ ವ್ಯಕ್ತಿ ಏನು ಮಾಡಬೇಕು? ಉದಾಹರಣೆಗೆ, ನಾನು ಕ್ಷಮೆಯನ್ನು ಪಡೆಯಲು ಮತ್ತು ಶಾಶ್ವತೆಯನ್ನು ಭರವಸೆಯಿಂದ ಹೊಂದಲು ಏನನ್ನು ಮಾಡಬೇಕು? ನೋಡಿ, ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ದೇವರಿಂದ ಹೇಗೆ ಕ್ಷಮಾಪಣೆಯನ್ನು ಹೊಂದ್ಕೊಳ್ಬೇಕು, ಅಥವಾ ನಾನು ಎಷ್ಟೊಂದು ತಪ್ಪುಗಳನ್ನು ಮಾಡಿದ್ದೇನೆ, ಕ್ಷಮಾಪಣೆ ಸಿಗತ್ತಾ? ಅದೇ ರೀತಿಯಲ್ಲಿ ನಿತ್ಯ ಜೀವ, ಇದರ ಮೂಲಕ ನನಗೆ ನಿತ್ಯ ಜೀವ ಸಿಗತ್ತಾ? ಇವಾಗ ಕೆಲವೊಂದು ಅಂಶಗಳನ್ನು ನಾನು ಹಿಂದಿನ ಪ್ರಶ್ನೆಯಲ್ಲಿ ನಾನು ನಿಮಗೆ ಉತ್ತರದ ರೀತಿಯಲ್ಲಿ ತಿಳಿಸಿದ್ದೇನೆ ವಿವರವಾಗಿ. ಇವಾಗ ನೀವು ತಪ್ಪು ಮಾಡಿದ್ದೀರಾ, ಅದನ್ನು ಒಪ್ಕೊಳ್ಬೇಕಾದ್ರೆ ಏನು ಮಾಡಬೇಕು ನೋಡಿ. ಯಾವುದೇ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಅದಕ್ಕೆ ಇರುವಂತಹ ಪರಿಣಾಮಗಳನ್ನು ನಾವು ಅನುಭವಿಸ್ತೇವೆ ಈ ಲೋಕದಲ್ಲಿ. ಆದರೆ ನಾವು ದೇವರ ಬಳಿಯಲ್ಲಿ ಆ ಪಾಪಗಳನ್ನು ತೆಗೆದುಕೊಂಡು ಹೋಗುವಾಗ ಖಂಡಿತವಾಗಿ ನಮಗೆ ಕ್ಷಮಾಪಣೆ ದೊರಕುವಂಥದ್ದಾಗಿರ್ತದೆ. ಆ ಕ್ಷಮಾಪಣೆ ದೊರಕಬೇಕಾದರೆ ನಾವುಗಳು ಪಶ್ಚಾತ್ತಾಪದ ಹೃದಯದಿಂದ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ. ಈ ಪಶ್ಚಾತ್ತಾಪದ ಹೃದಯದಿಂದ ಎಂಬುದಾಗಿ ಹೇಳುವಾಗ ನಾವು ಮಾಡಿರುವಂಥ ತಪ್ಪನ್ನು ದ್ವೇಷಿಸುವಂಥದ್ದಾಗಿರ್ತದೆ. ಹೇಗಾದರೂ ನಾನು ಈ ತಪ್ಪನ್ನು ಮಾಡಿಬಿಟ್ಟೆ, ನಾನು ಈ ತಪ್ಪನ್ನು ಮಾಡಬಾರ್ದಾಗಿತ್ತು, ಇದು ಪಾಪ, ಇದು ತಪ್ಪು, ಇದು ಸರಿಯಾಗಿಲ್ಲ ಅನ್ನುವಂತಹ ಹೃದಯ ನನ್ನಲ್ಲಿ ನಿಮ್ಮಲ್ಲಿ ಬರಬೇಕಾಗಿದೆ. ಆ ಹೃದಯ ನಮ್ಮಲ್ಲಿ ಬರುವಾಗ ಆ ಪಶ್ಚಾತ್ತಾಪದಿಂದ, ದೇವರೇ ನಾನು ಈ ಪಾಪವನ್ನು ಹೇಸುತ್ತೇನೆ, ಇದನ್ನು ಬಿಡಬೇಕು ಅಂತ ನಾನು ಮನಸ್ಸು ಮಾಡಿದ್ದೇನೆ, ನೀನು ದಯಮಾಡಿ ಹೇಗಾದರೂ ಮಾಡಿ ಈ ಪಾಪವನ್ನು ನನ್ನಿಂದ ತೆಗೆದುಹಾಕು. ಯೇಸು ಸ್ವಾಮಿ ಅದನ್ನು ಕ್ಷಮಿಸುವಾತನಾಗಿರ್ತಾನೆ. ಈಗ ಈ ಹಳೆ ಒಡಂಬಡಿಕೆಯಲ್ಲಿ ಏನಾಗ್ತಾಯಿತ್ತು ಅಂದರೆ, ನೀವೇನಾದ್ರು ತಪ್ಪು ಮಾಡಿದ್ರಿ, ಆಗ ನೀವೊಂದು ಪ್ರಾಣಿನೋ, ನಿಮ್ಮ ಹತ್ರ ದುಡ್ಡು ಅಥವಾ ಹಣ ಇಲ್ಲ ಅಂದರೆ ಒಂದು ಪಕ್ಷಿನೋ ಬಲಿ ಕೊಡಬೇಕಾಗಿರುತ್ತೆ. ಆ ಬಲಿ ಕೊಟ್ಟಾಗ ಆ ಒಂದು ಸಮಯಕ್ಕೆ ನಿಮ್ಮ ಪಾಪಗಳು, ಅಂದರೆ ನೀವು ಮಾಡಿರುವಂಥ ಆ ತಪ್ಪು ಕ್ಷಮಿಸಲ್ಪಡ್ತಾ ಇತ್ತು. ಆದರೆ ಯೇಸು ಸ್ವಾಮಿ ಬರುವುದರ ಮೂಲಕ ನಮ್ಮ ಪಾಪಗಳಿಗೆ ಒಂದೇ ಸಾರಿ ತನ್ನನ್ನು ಯಜ್ಞದ ರೂಪದಲ್ಲಿ ಸಮರ್ಪಿಸಿಕೊಳ್ಳುತ್ತಾನೆ. ಅದರ ಮೂಲಕ ನಮಗೆ ಪಾಪ ಕ್ಷಮಾಪಣೆ ದೊರಕುವಂಥದ್ದಾಗಿರ್ತದೆ. ಸೊ ಅಲ್ಲಿಗೆ ಯೇಸುವಿನ ಸನ್ನಿಧಿಯಲ್ಲಿ ಹೋಗುವಾಗ ನಾವು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಲು ಶಕ್ತನಾಗಿರುವಂಥ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸುವಾತನಾಗಿರ್ತಾನೆ. ಪಶ್ಚಾತ್ತಾಪದ ಹೃದಯದಿಂದ ನಾನು ಆತನ ಸನ್ನಿಧಿಯಲ್ಲಿ ಹೋಗುವಂಥವರು ಆಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಮುಂದೆ ನಮ್ಮ ವೀಕ್ಷಕರಿಂದ ಪ್ರಶ್ನೆಗೆ ಹೋಗೋಣ. ಕಾಲಕ್ಕೆ ನಮಗೆ ಹಿಂಸೆ ಬಗ್ಗೆ ತುಂಬ ಬರೀತಾ ಇರ್ತಾರೆ. ಈ ಪ್ರಶ್ನೆ ಹಿಂಸೆಯ ಬಗ್ಗೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇರುವ ಕ್ರೈಸ್ತರು ಹಿಂಸೆಯನ್ನು ಎದುರಿಸಿದರೂ ಸಹ ಅವರು ನಿರೀಕ್ಷೆಯನ್ನು ಹೇಗೆ ಹಿಡಿದಿಟ್ಟುಕೊಳ್ಳುತ್ತಾರೆ? ಆಶ್ಚರ್ಯವಾಗುತ್ತದೆ. ನೋಡಿ, ಅನೇಕ ಬಾರಿ ಯೇಸು ಸ್ವಾಮಿಯನ್ನು ನಂಬುವಾಗ ಈ ಹಿಂಸೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇದ್ದೇ ಇರ್ತದೆ. ಅದನ್ನೇ ನಾವು ಪೌಲನ ಜೀವಿತದಲ್ಲಿ ನಾವು ನೋಡಿಕೊಂಡಿದ್ದು.
ನಾವು ಎಷ್ಟೊಂದು ಆತನ ಅನೇಕ ಕಷ್ಟಗಳನ್ನು ಅನುಭವಿಸುವಂಥದ್ದನ್ನು ನಾವು ಆ ಕೊರಿಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 24ರಿಂದ 27ನೇ ವರ್ಷದಲ್ಲಿ ನೋಡ್ಕೊಂಡ್ವಿ. ಈಗ ನಮಗೆ ಹಿಂಸೆ ಬಂದಾಗಲೂ ಸಹ ದಯಮಾಡಿ ನಿಮಗೆ ನಿಮ್ಮ ಜೀವಿತದಲ್ಲಿ ಹಿಂಸೆಗಳು ಬಂದಾಗ ನಿಮಗಿರುವಂಥ ನಿರೀಕ್ಷೆಯಿಂದ ಯಾವತ್ತೂ ಹಿಂದೆ ಹೋಗಬೇಡಿ. ಯಾಕೆಂದರೆ ಆ ನಿರೀಕ್ಷೆ ಇದೆಯಲ್ಲ, ನಿಮ್ಮನ್ನು ಪ್ರತಿ ಹಂತದಲ್ಲೂ ಮುಂದೆ ನಡೆಸುವಂಥದ್ದಾಗಿರ್ತದೆ. ಆ ನಿರೀಕ್ಷೆಯನ್ನು ಯಾವತ್ತೂ ನಿಮ್ಮ ಜೀವಿತದಲ್ಲಿ ಕಳೆದುಕೊಳ್ಳಬೇಡಿ. ಯೇಸ್ವಾಮಿ ಸುಲಭವಾಗಿ ಹೇಳ್ತಾರೆ ಯೋಹಾನನ ಸುವಾರ್ತೆಯಲ್ಲಿ, ನೋಡಿ, ಜನರು ನನ್ನನ್ನು ಹಿಂಸಿಸಿದ್ದಾರೆ, ಅಲ್ಲಿಗೆ ನಿಮ್ಮನ್ನು ಸಹ ಹಿಂಸೆ ಪಡಿಸ್ತಾರೆ. ನಾವು ಪರ್ವತ ಪ್ರಸಂಗದ ಕೆಲವೊಂದು ವಾಕ್ಯಗಳನ್ನು ನೋಡ್ಕೊಳ್ಬೇಕಾದ್ರೆ, ನನ್ನ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವನು ಧನ್ಯನು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅಲ್ಲಿಗೆ ಹಿಂಸೆ ಅನ್ನುವಂಥದ್ದು ಬರುವಾಗ ಅನೇಕ ಬಾರಿ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಾಗ ಎಲ್ಲವೂ ಸಹ ಸುಖವಾಗಿರ್ತದೆ ಎಂಬುದಾಗಿ ಅಂದ್ಕೊಳ್ತೇವೆ. ಅದು ಬಹಳ ಹುಸಿ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕಾದರೂ ಸಹ ನನಗೆ ಹಿಂಸೆ ಬಂದಾಗ ಆ ನಿರೀಕ್ಷೆಯಿಂದ ಯಾವತ್ತೂ ಹಿಂದೆ ಹೋಗಬೇಡಿ. ಹಿಂಸೆ ಬಂದಾಗ್ಯೂ ಸಹ ದೇವರು ನಿಮ್ಮನ್ನು ಆ ನಿರೀಕ್ಷೆಯಲ್ಲಿ ಮುಂದೆ ನಡೆಸುವ ಆತನಾಗಿರ್ತಾನೆ. ಕಷ್ಟಗಳು ಬರ್ತದೆ, ಹಿಂಸೆಗಳು ಬರ್ತದೆ, ದೇವರು ನಿಮ್ಮ ಸಂಗಡ ಇರ್ತಾನೆ, ನಿಮ್ಮ ಸಂಗಡವಿದ್ದು ಮುಂದೆ ನಡೆಸುವ ಆತನು ಆಗಿರ್ತಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಯೇಸು ಸ್ವಾಮಿ ಕೂಡ ಹಿಂಸೆಗೆ ಒಳಗಾದ ಅಂತ ನಾವು ಹೌದು, ನೋಡ್ತೀವಿ. ಹೌದು. ಅತಿ ಕಠಿಣವಾದ ಅಥವಾ ಕ್ರೂರವಾದ ಒಂದು ಶಿಕ್ಷೆ ಅದು. ಶಿಕ್ಷೆಗೆ ಗುರಿಯಾಗಿರುವಂಥದ್ದು. ನೋಡಿ, ಇಷ್ಟೆಲ್ಲ ಅನುಭವಿಸ್ಬೇಕಾದ್ರೂ ಸ್ವಾಮಿ ಯಾವತ್ತೂ ಹಿಂದೆ ತಿರುಗಿ ನನಗೆ ಇದು ಬೇಕಾಗಿಲ್ಲ, ನನಗಿದ್ನ ಯಾಕೆ ಮಾಡ್ತಾ ಇದ್ದೀರಾ ನೀವು, ಯಾವುದು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಆತನು ರಿವೋಲ್ಟ್ ಮಾಡಿದ್ದನ್ನು ನಾವು ನೋಡೋದಿಲ್ಲ. ಆತನು ಆ ಒಂದು ಶಿಲುಬೆಯ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಹಾಗಾಗಿ ತನ್ನ ತಂದೆಯ ಚಿತ್ತಕ್ಕೆ ತಾನು ಒಳಪಡಿಸಿಕೊಂಡು ಆ ಕಾರ್ಯದಲ್ಲಿ ಮುಂದುವರಿಯುವಂಥದ್ದನ್ನು ನಾವು ನೋಡ್ತೇವೆ. ಆತನಿಗೂ ಸಹ ನಿರೀಕ್ಷೆ ಇತ್ತು. ಏನು? ನಾನು ಇಲ್ಲಿ ಶಿಲುಬೆಯ ಮರಣವನ್ನು ಅಪ್ಪುವುದರ ಮೂಲಕ ಇಡೀ ಲೋಕದಲ್ಲಿರುವಂಥ ಎಲ್ಲ ಸಮಸ್ತ ಜನರಿಗೆ ನಾನು ಹೊಸ ಜೀವಿತವನ್ನು ಕೊಡ್ತೇನೆ. ಅದು ಈ ಮರಣದ ಮೂಲಕ ಮಾತ್ರವೇ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಸ್ವಾಮಿಗೆ ಖಚಿತವಾಗಿ ಗೊತ್ತಿತ್ತು. ಹಾಗಾಗಿ ಆತನು ತಾನು ಮರಣವನ್ನು ಹೊಂದುವುದರ ಮೂಲಕ ನಮಗೆ ಆ ನಿರೀಕ್ಷೆಯನ್ನು ಕೊಡ್ತಾನೆ. ಹೊಸ ಜೀವಿತದ, ಹೊಸ ಒಡಂಬಡಿಕೆಯ, ಹೊಸ ಬದುಕಿನ ಆ ನಿರೀಕ್ಷೆಯನ್ನು ಆತನು ಕೊಡ್ತಾನೆ ನಮಗೆ. ಅದು ದೇವರ ಶಾಶ್ವತವಾದ ಒಂದು ವಾಗ್ದಾನ ಅಂತ ಹೇಳ್ಬೋದು ನಾವು. ಖಂಡಿತವಾಗಿ. ಇವಾಗ ನೋಡಿ, ನನ್ನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗ್ತದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ? ಒಬ್ಬನಾದರೂ ನಾಶ ಆಗಬಾರ್ದು, ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು. ಅದೇ ರೀತಿಯಲ್ಲಿ ನಾವು ತಿಮೋತಿ ಪತ್ರಿಕೆಯಲ್ಲೂ ನಾವು ನೋಡ್ಕೊಳ್ತೇವೆ. ನೋಡಿ, ಇಲ್ಲಿ ತನಕ ನಿಮಗೆ ನ್ಯಾಯ ತೀರ್ಪು ಆಗಿಲ್ಲ ಅಂದರೆ ದೇವರು ದೀರ್ಘ ಶಾಂತನಾಗಿದ್ದಾನೆ. ಯಾಕೆಂದರೆ ಯಾರು ನಾಶ ಆಗಬಾರ್ದು, ಒಬ್ಬರಾದರೂ ನಾಶ ಆಗಬಾರ್ದು, ಎಲ್ಲರೂ ದೇವರ ಕಡೆ ತಿರ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾನೆ ಅನ್ನುವಂಥ ಕಾರಣದ ಸಲುವಾಗಿ ಮಾತ್ರವೇ ನೀವಿನ್ನೂ ಬದುಕಿದ್ದೀರಾ, ನೀವಿನ್ನೂ ಹಿಂಗೆ ಆರಾಮಾಗಿದ್ದೀರಾ ಅನ್ನುವಂಥ ವಾಕ್ಯಗಳನ್ನು ನಾವು ಕಾಣ್ತೇವೆ. ಎನ್ನೋಶವ್ರೆ, ಕೊನೆಯ ಪ್ರಶ್ನೆ, ನಿರೀಕ್ಷೆ ಬಗ್ಗೆ ಇನ್ನೂ ಏನಾದರೂ, ಯಾಕಂದರೆ ನಾವು ಅಂತಿಮ ಭಾಗ ಬಂದಿದ್ದೇವೆ, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಚ್ಛಿಸ್ತೀರಾ ನಮ್ಮ ವೀಕ್ಷಕರಿಗೆ? ನೋಡಿ, ಈ ನಿರೀಕ್ಷೆ ಅನ್ನುವಂಥದ್ದು ಬಹಳ ಸವಾಲುಗಳನ್ನು ಒಡ್ಡುವಂತಹ ಒಂದು ಕಾರ್ಯ. ಇದು ಸುಲಭವಾಗಿ ನಮ್ಮ ಜೀವಿತದಲ್ಲಿ ಬರೋದಿಲ್ಲ. ಯಾಕೆಂದರೆ ನಾವು ವಿ ಲಿವ್ ಇನ್ ಅ ಬ್ರೋಕನ್ ವರ್ಲ್ಡ್, ಅಂದರೆ ಮುರಿದು ಹೋಗಿರುವಂಥ, ಶಪಿಸಲ್ಪಟ್ಟಿರುವಂತಹ ಈ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಕಾರಣ ನಾವು ಸಹ ವಿ ಆರ್ ಆಲ್ಸೋ ಬ್ರೋಕನ್ ಪೀಪಲ್. ನಾವು ಸಹ ಮುರಿಯಲ್ಪಟ್ಟಿರುವಂಥವರು. ಅನೇಕ ಬಾರಿ ನಾವು ಕೆಲಸ ಕಳೆದುಕೊಂಡಾಗ, ನಮ್ಮ ಪ್ರಿಯರಾದವರು ನಮ್ಮನ್ನು ಬಿಟ್ಟು ಹೋಗುವಾಗ, ನಮಗೆ ನಿರಾಶೆ ಮೂಡಿಸುವಂಥ ಅನೇಕ ಸನ್ನಿವೇಶಗಳು ನಮ್ಮನ್ನು ಎದುರುಗೊಳ್ಳುವಾಗ, ನಮಗೆ ಆಗಬೇಡದೇ ಇರುವಂತಹ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ ನಮಗೇನಾಗತ್ತೆ? ಆ ಒಂದು ನಿರೀಕ್ಷೆನ ಕಳೆದುಕೊಂಡು ಸೋತು ಹೋಗ್ತೇವೆ. ಆದರೆ ಈ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ಒಂದು ನಿಮಗೆ ಯಾವಾಗಲೂ ನೆನಪಿರಲಿ, ದೇವರೇ ನಿಮ್ಮ ನಿರೀಕ್ಷೆಯಾಗಿದ್ದಾನೆ. ದೇವರೇ ಆ ನಿರೀಕ್ಷೆಯನ್ನು ಕೊಡುವಾತನಾಗಿರ್ತಾನೆ. ಆತನ ಹತೋಟಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ಕೊಡುವಾಗ, ನಾವು ದೇವರನ್ನು ಅನುಸರಿಸುವಾಗ, ಆ ನಿರೀಕ್ಷೆ ನಮ್ಮನ್ನು ಯಾವಾಗಲೂ ಸುಂದರವಾದ ರೀತಿಯಲ್ಲಿ ಮುನ್ನಡೆಸುವಂಥದ್ದು ಆಗಿರ್ತದೆ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದುವುದರ ಮೂಲಕ ಅದನ್ನೇ ಪ್ರಾರ್ಥನೆಯನ್ನಾಗಿ ನಾನು ಹೇಳಲು ಇಷ್ಟಪಡುತ್ತೇನೆ. ಇದನ್ನು ನಾವು ಕಳೆದ ಸಂಚಿಕೆಯಲ್ಲೂ ಸಹ ಮಾಡಿದ್ವಿ. ಈ ಸಂಚಿಕೆಯಲ್ಲೂ ಸಹ ಅದನ್ನೇ ಮಾಡಲು ನಾನು ಇಚ್ಛಿಸುವಂಥವನಾಗಿರ್ತೇನೆ.
ನಿಮ್ಮ ಬಳಿಯಲ್ಲಿ ಸತ್ಯವೇದವಿದ್ದರೆ ಈ ವಾಕ್ಯವನ್ನು ತೆಗೆದು ನನ್ನೊಟ್ಟಿಗೆ ನೀವು ಜೋರಾಗಿ ಓದಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಅಧ್ಯಾಯ 15 ವಚನ 13. ಇದು ನಾನು ನಿಮಗೋಸ್ಕರ ಮಾಡುವಂತಹ ಪ್ರಾರ್ಥನೆ. ನಿಮ್ಮ ಜೀವಿತದಲ್ಲಿ ನಿರೀಕ್ಷೆ ಇರಲಿ ಎಂಬುದಾಗಿ ಮಾಡುವಂತಹ ಪ್ರಾರ್ಥನೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಮತ್ತೊಮ್ಮೆ ನಾನು ನಿಮಗೆ ಈ ವಾಕ್ಯವನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಇಲ್ಲಿಯ ತನಕ ನಾವು ನಿರೀಕ್ಷೆಯ ಕುರಿತು ಮಾತನಾಡಿದ್ದೇವೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾದ ನಿರೀಕ್ಷೆಯನ್ನು ಕೊಟ್ಟು ಅದರ ಮೂಲಕ ಬಲ ಹೊಂದಿದವರಾಗಿ, ಪವಿತ್ರಾತ್ಮನ ಮೂಲಕ ಬಲ ಹೊಂದಿದವರಾಗಿ ನಾವು ಈ ನಿರೀಕ್ಷೆಯಲ್ಲೇ ಅಭಿವೃದ್ಧಿಯಾಗಿ ಮುಂದೆ ಸಾಗುವ ಹಾಗೆ ದೇವರು ನಮಗೆ ಸಹಾಯ ಮಾಡುವಂಥವನಾಗಿರ್ತಾನೆ. ಅಲ್ಲಿಗೆ ಈ ವಾಕ್ಯ ನಿಮಗೆ ಧೈರ್ಯ ನೀಡುವಂಥದ್ದಾಗಿರಲಿ. ಯಾವುದೇ ಸಮಯದಲ್ಲೂ ಯಾವುದೇ ಸನ್ನಿವೇಶವು ನಿಮ್ಮನ್ನು ಧೃತಿಗೆಡಿಸುವಂಥದ್ದೇ ಆಗಿದ್ದರೆ ಈ ವಾಕ್ಯವನ್ನು ಓದಿ. ದೇವರು ನಿಮಗೆ ಆ ನಿರೀಕ್ಷೆಯಾಗಿದ್ದಾನೆ. ಆ ನಿರೀಕ್ಷೆಯನ್ನು ಕೊಡುವಂತಹ ನಂಬಿಗಸ್ತ ದೇವರಾಗಿದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಉತ್ತಮವಾದ ರೀತಿಯಲ್ಲಿ ನಿರೀಕ್ಷೆಯನ್ನು ಕೊಡುತ್ತಾ ನಿಮ್ಮನ್ನು ಮುಂದೆ ನಡೆಸುವಾತನಾಗಿರ್ತಾನೆ. ಇದು ನನ್ನ ಪ್ರಾರ್ಥನೆ ಆಗಿರ್ತದೆ ನಿಮ್ಮೆಲ್ಲರಿಗೋಸ್ಕರ. ಧನ್ಯವಾದಗಳು ಎನೋಷ್. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ವೀಕ್ಷಕರೇ, ಈ ಸಂಚಿಕೆಯಲ್ಲೂ ಸಹ ನಾವು ನಿರೀಕ್ಷೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ದೇವರಿಂದ ಬರುವ ನಿರೀಕ್ಷೆ ನಾವು ಹೇಗೆ ಹೊಂದಿಕೊಳ್ಳಬೇಕು ಮತ್ತು ದೇವರ ಶಾಶ್ವತವಾದ ವಾಗ್ದಾನ, ಅದು ನಿತ್ಯ ಜೀವನ. ಆ ನಿತ್ಯ ಜೀವದ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟಾಗ ಈ ಇಹಲೋಕದ ಎಲ್ಲ ಕಷ್ಟಗಳ ಮೇಲೆ ನಾವು ಜಯವನ್ನು ಸಾಧಿಸಬಲ್ಲರಾಗಿರ್ತೇವೆ. ಈ ನಿರೀಕ್ಷೆ ನಿಮ್ಮೆಲ್ಲರಲ್ಲಿ ಇರಲಿ. ನಾವು ಈ ಸಂಚಿಕೆಯಲ್ಲಿ ನಿಮಗೆ ಪ್ರಾರ್ಥಿಸಿ ನಿಮ್ಮೆಲ್ಲರ ಜೀವನದಲ್ಲೂ ನಿರೀಕ್ಷೆ ಇರಬೇಕೆಂದು ಬಯಸುತ್ತೇವೆ. ನಿಮಗೆ ಯಾವುದೇ ವಿಷಯದಲ್ಲಿ ಪ್ರಶ್ನೆ ಇದ್ದರೂ ಸಹ ದಯವಿಟ್ಟು ನಮಗೆ ತಿಳಿಯಪಡಿಸಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಬರೆಯಬಹುದು. ನಿಮ್ಮ ಪ್ರಶ್ನೆಯನ್ನು ಬರೆದಾಗ ನಿಮ್ಮ ಹೆಸರು ಕೂಡ ತಿಳಿಸಬೇಕೆಂದು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಈ ನಮ್ಮ ಕಾರ್ಯಕ್ರಮ ಜೀವನದ ಕುರಿತು ಪ್ರಶ್ನೆಗಳು ಕ್ರೈಸ್ಟ್ ಆಫ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ಪ್ರತಿ ವಾರ ನಮ್ಮ ಸಂಚಿಕೆಯನ್ನು ವೀಕ್ಷಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮುಂದಿನ ವಾರ ಸಹ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 99026064453. ಧನ್ಯವಾದಗಳು.